ನಾನು ಡಾಕ್ಟರ್ ಎಸ್ ಅಂಗಡಿ, ವಿಸ್ತರಣಾ ನಿರ್ದೇಶಕನಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಇಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಬೇಕಾಗುವ ಕೆಲವು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಈ ದಿಶೆಯಲ್ಲಿ ಮಾವಿನಲ್ಲಿ ಅಧಿಕ ಇಳುವರಿಗಾಗಿ ಮತ್ತು ಲಾಭಕ್ಕಾಗಿ ಅರ್ಕಾ ಮಾವು ಸ್ಪೆಷಲ್, ಇದನ್ನು ಸಾಮಾನ್ಯವಾಗಿ ಮ್ಯಾಂಗೋ ಸ್ಪೆಷಲ್ ಎಂದೂ ಕರೆಯುತ್ತಾರೆ. ಇದನ್ನು ಉಪಯೋಗ ಮಾಡಿದರೆ ಹೆಚ್ಚಿನ ಇಳುವರಿ ಬರ್ತೈತಿ ಅಂತ ಕಂಡು ಬಂದೈತಿ. ಇದರ ಬಗ್ಗೆ ಹೇಳಬೇಕಂದ್ರೆ ಮಾವಿನಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಅಧಿಕ ಇಳುವರಿ ಮತ್ತು ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದಾಗಿದೆ. ಲಘು ಪೋಷಕಾಂಶಗಳಾದ ಕಬ್ಬಿಣ, ಸತು ಹಾಗೂ ಬೋರಾನುಗಳು ಗಿಡಗಳ ಬೆಳವಣಿಗೆಗೆ ಹಾಗೂ ಇಳುವರಿಗೆ ಅತಿ ಸೂಕ್ತವೆಂದು ಕಂಡುಬಂದಿದೆ. ಇಷ್ಟಲ್ಲದೆ ಈ ಲಘು ಪೋಷಕಾಂಶಗಳು ವಿಶೇಷವಾಗಿ ಮಾವಿನ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತವೆ. ಈ ಪೋಷಕಾಂಶಗಳು ಮಣ್ಣಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದರೂ ಸಹ ಮಣ್ಣಿನ ರಸಸಾರ, ಮಣ್ಣಿನಲ್ಲಿರುವ ಸಾವಯವ ಪ್ರಮಾಣ ಹಾಗೂ ಮಣ್ಣಿನಲ್ಲಿ ಉಂಟಾಗುವ ಪ್ರತಿರೋಧಕ ಕ್ರಿಯೆ ಮುಂತಾದವುಗಳಿಂದ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಸರಿಯಾದ ಸಮಯದಲ್ಲಿ ಗಿಡಗಳಿಗೆ ದೊರೆಯುವುದಿಲ್ಲ. ಈ ಕೊರತೆಯಿಂದ ಗಿಡಗಳು ಸೊರಗುವುದಲ್ಲದೆ ಒಣಗಿ ಹೋಗುತ್ತವೆ ಹಾಗೂ ಹೂ ಕಾಯಿಗಳು ಉದುರುತ್ತವೆ. ಇವುಗಳಿಂದ ಹಣ್ಣಿನ ಗುಣಮಟ್ಟ ಹಾಗೂ ಇಳುವರಿ ಕಡಿಮೆಯಾಗುವುದು ಕಂಡುಬಂದಿದೆ. ಇದರಂತೆ ಇನ್ನುಳಿದ ಲಘು ಪೋಷಕಾಂಶಗಳಾದ ತಾಮ್ರ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಕ್ಲೋರಿನ್, ನಿಕ್ಕೆಲುಗಳು ಸಹ ಮಾವಿನ ಗಿಡಗಳ ಉತ್ತಮ ಬೆಳವಣಿಗೆಗೆ ಹಾಗೂ ಅಧಿಕ ಇಳುವರಿಯನ್ನು ಪಡೆಯಲು ಅವಶ್ಯಕವಾಗಿವೆ. ಆದ್ದರಿಂದ ಮಾವಿನಲ್ಲಿ ಲಾಭದಾಯಕ ಇಳುವರಿಯನ್ನು ಪಡೆಯಲು ಸರಿಯಾದ ಪ್ರಮಾಣದಲ್ಲಿ ಗಿಡಗಳಿಗೆ ಲಘು ಪೋಷಕಾಂಶಗಳನ್ನು ಒದಗಿಸುವುದು ಅತ್ಯವಶ್ಯವಾಗಿದೆ. ಮ್ಯಾಂಗೋ ಸ್ಪೆಷಲ್ ಸೂಕ್ಷ್ಮ ಪೋಷಕಾಂಶಗಳ ಒಂದು ಮಿಶ್ರಣ. ಇದನ್ನು ಮಾವಿನ ಎಲೆಗಳ ಮೇಲೆ ಸಿಂಪರಣೆ ಮಾಡಿ ಉತ್ತಮ ಗುಣಮಟ್ಟದ ಹಣ್ಣು ಹಾಗೂ ಅಧಿಕ ಇಳುವರಿಯನ್ನು ಪಡೆದು ಹೆಚ್ಚಿನ ಲಾಭವನ್ನು ದೊರೆಯುವುದರಲ್ಲಿ ಸಂದೇಹವಿಲ್ಲದೆ ಈ ಅಂಶಗಳನ್ನು ನಾವು ಮುಂದಿಟ್ಟುಕೊಂಡು ಈ ಮ್ಯಾಂಗೋ ಸ್ಪೆಷಲನ್ನು ಹೇಗೆ ಬಳಸಬೇಕಂತ ಕೆಲವು ಅಂಶಗಳನ್ನು ತಮ್ಮ ಮುಂದೆ ತಿಳಿಸ್ತೀನಿ. ಇದನ್ನು ಪ್ರಥಮವಾಗಿ ಒಂದು ಬಕೆಟಿನಲ್ಲಿ 75 ಗ್ರಾಮಿನಷ್ಟು ಮ್ಯಾಂಗೋ ಸ್ಪೆಷಲ್, ಇದಕ್ಕೆ ಒಂದು ನಿಂಬೆಹಣ್ಣಿನ ರಸ ಮತ್ತು ಒಂದು ಶಾಂಪೂ ಸ್ಯಾಚೆಟ್ ಅವುಗಳನ್ನು 15 ಲೀಟರ್ ನೀರಿನೊಂದಿಗೆ ಬೆರೆಸಿ ಮಿಶ್ರಣ ಮಾಡಿ ನಂತರ ಎಲೆಗಳಿಗೆ ಸಿಂಪಡಿಸಬೇಕು. ಮೊದಲನೇ ಸಿಂಪರಣೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹಾಗೂ ಎರಡನೇ ಸಿಂಪರಣೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ, ಅಂದರೆ ಹೂ ಬಿಡುವುದಕ್ಕಿಂತಲೂ ಮೊದಲು. ಮೂರನೇ ಸಿಂಪರಣೆಯನ್ನು ಸಣ್ಣ ಕಾಯಿ ಆದಾಗ ಹಾಗೂ ನಾಲ್ಕನೇ ಸಿಂಪರಣೆಯನ್ನು ಕಾಯಿಗಳು ನಿಂಬೆಹಣ್ಣಿನ ಗಾತ್ರಕ್ಕೆ ಬಂದಾಗ ಸಿಂಪರಣೆ ಮಾಡಬೇಕು. ಒಂದು ಅಂಶಗಳನ್ನು ತಾವು ನೆನಪಿಡಬೇಕಂದ್ರೆ ಈ ಮ್ಯಾಂಗೋ ಸ್ಪೆಷಲನ್ನು ಮಾವಿನ ಗಿಡ ಹೂ ಬಿಡುವ ಸಮಯದಲ್ಲಿ ಉಪಯೋಗಿಸಬಾರದು. ಇಲ್ಲಂದ್ರೆ ಕಾಯಿ ಕಟ್ಟುವುದು ತ್ರಾಸಾಗ್ತೈತಿ. ಸಿಂಪರಣೆಯನ್ನು ಬೆಳಿಗ್ಗೆ 6ರಿಂದ 11 ಗಂಟೆ ಹಾಗೂ ಸಂಜೆ 4ರಿಂದ 6 ಗಂಟೆಯವರೆಗೆ ಮಾಡುವುದು ಸೂಕ್ತವೆಂದು ಕಂಡುಬಂದಿದೆ. ಸುಮಾರು 8 ಕಿಲೋ ಮಾವು ಸ್ಪೆಷಲನ್ನು 1 ಎಕರೆ ಮಾವಿನ ಬೆಳೆಗೆ ಉಪಯೋಗಿಸಿದರೆ 15% 20% ಅಧಿಕ ಇಳುವರಿಯನ್ನು ಪಡೆಯಬಹುದು. ಈ ಒಂದು ಲಾಭದಾಯಕ ಒಂದು ಅಂಶವನ್ನು ಕಂಡು ರೈತರು ಇದನ್ನು ಸೂಕ್ತವಾಗಿ ಬಳಸುವುದು ಒಳ್ಳೆಯದು ಎಂದು ತಿಳಿಸುತ್ತೇನೆ. ತಮಗೆ ಈ ಮ್ಯಾಂಗೋ ಸ್ಪೆಷಲ್ ಒಂದು 2 ಕಿಲೋ ಪ್ಯಾಕೆಟನ್ನು ತಮಗೆ ತೋರಿಸ್ತಿದ್ದೀನಿ. ಇದನ್ನು ಸೂಕ್ತವಾಗಿ ಬಳಸಿದ್ರೆ ಹಣ್ಣಿನ ಗುಣಧರ್ಮ ಹಾಗೂ ಇಳುವರಿ ಹೆಚ್ಚಾಗಿ ರೈತರಿಗೆ ಹೆಚ್ಚಿನ ಲಾಭ ಬರುತ್ತದೆ. ರೈತರಿಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದ ಮುಖ್ಯಸ್ಥರು ಅಥವಾ
ಹಿರಿಯ ತಾಂತ್ರಿಕ ಅಧಿಕಾರಿಗಳು, ಮಣ್ಣು ವಿಜ್ಞಾನ ಇವರನ್ನು ಸಂಪರ್ಕಿಸಬಹುದು.